ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ಟಾಫ್ ವೆಂಟರ್ ಸುಬ್ಬಣ್ಣ. ಹೆಂಡತಿ ಮನೆ ತುಂಬಿದ ಮೇಲೆ ಸುಬ್ಬಣ್ಣನ ಜೀವನ ದೆಸೆ ಬದಲಾಯಿಸಿತು. ಆತನ ಜವಾಬ್ದಾರಿ ಹೆಚ್ಚಿತು. ಮನೆ ತುಂಬಿದ ಲಕ್ಷ್ಮಿ ಸಂತಾನ ಲಕ್ಷ್ಮಿಯಾದಳು. ಹಿರಿಯ ಮಗ ಹುಟ್ಟಿದ ಮೇಲೆ 2 ವರ್ಷ ಹೆಚ್ಚೆಂದರೆ 3 ವರ್ಷಕ್ಕೆ ಒಂದು ಮಗುವನ್ನು ಗಂಡನಿಗೆ ಕಾಣಿಕೆಯಾಗಿ ನೀಡುತ್ತಾ ಹೋದಳು. ಮನೆಯ ಖರ್ಚು ಹೆಚ್ಚುತ್ತಾ ಬಂದಿತು. ಅದನ್ನು ಹೇಗೆ ನಿಭಾಯಿಸಬೇಕು? ಏನಾದರೂ ಹೊಸ ಮಾರ್ಗ ಹುಡುಕಬೇಕು. ಇರುವ ಆದಾಯದೊಂದಿಗೆ ಅಷ್ಟಿಷ್ಟು ಹೆಚ್ಚಿಸಿಕೊಳ್ಳಬೇಕು. ತಮ್ಮಂದಿರು ಬೆಳೆದು ದೊಡ್ಡವರಾಗಿ ಶಾಲೆಗೆ ಹೋಗುತ್ತಿದ್ದಾರೆ. ತಾನಂತೂ ಹೆಚ್ಚಿಗೆ ಓದಲು ಸಾಧ್ಯವಾಗಲಿಲ್ಲ. ಅವರನ್ನಾದರೂ ಓದಿಸಿ ವಿದ್ಯಾವಂತರನ್ನಾಗಿ ಮಾಡಬೇಕು, ಅಭಿವೃದ್ಧಿಗೆ ತರಬೇಕು. ಹೇಗೆ? ಇದಕ್ಕೆಲ್ಲ ಹಣ ಎಲ್ಲಿಂದ ಬರಬೇಕು? ಏನು ಮಾಡಬೇಕು? ಏನಾದರೂ ಮಾಡಲೇಬೇಕು. ಅದು ನನ್ನ ಮನೋವೃತ್ತಿಗೆ ಅನುಗುಣವಾಗಿರಬೇಕು. ಆತ ಆಳವಾಗಿ ಯೋಚನೆ ಮಾಡಿದ. ತಾನು ನಡೆಸುತ್ತಿದ್ದ ವ್ಯವಹಾರದಲ್ಲಿ ಮೇಲಿಂದ ಮೇಲೆ ಬೇರೆ ಬೇರೆ ಇಲಾಖೆಗಳ ನೌಕರರ ಪರಿಚಯವಾಗಿತ್ತು. ಸ್ವಲ್ಪ ಮಟ್ಟಿಗೆ ಗೆಳೆತನವು ಬೆಳೆದಿತ್ತು. ಜನಗಳಿಗೆ ಅರ್ಜಿ ಬರೆದುಕೊಡಲು ಸರ್ಕಾರದ ಸ್ಟಾಂಪುಗಳು ಬೇಕಾಗುತ್ತಿದ್ದವು. ಸಾಲಪತ್ರಗಳನ್ನು ಬರೆದುಕೊಡಲು ಛಾಪಾ ಕಾಗದಗಳು ಬೇಕಾಗುತ್ತಿದ್ದವು. ಅವುಗಳಿಗಾಗಿ ಜನರು ತಾಲೂಕು ಸ್ಥಳದ ಚಳ್ಳಕೆರೆಗೆ ಹೋಗಿ ಅಲ್ಲಿಯೇ ಬಲ್ಲವರಿಂದ ಪತ್ರ ಬರೆಸಬೇಕಾಗುತ್ತಿತ್ತು. ಇದು ಹೆಚ್ಚು ಶ್ರಮ, ಹೆಚ್ಚು ಖರ್ಚು. ತಾನೇ ಏಕೆ ಒಬ್ಬ ಸ್ಟಾಫ್ ವೆಂಡರ್ ಆಗಬಾರದು? ಸ್ಟಾಂಪುಗಳ ಕಮಿಷನ್ ಸಿಕ್ಕುತ್ತದೆ. ಪತ್ರ ಬರೆಯುವುದರಿಂದ ಶಖಾಯ ಲವಣಾಯಚ ನ್ಯಾಯವಾದ ಸಂಪಾದನೆಗೆ ಇನ್ನೊಂದು ಆದಿಯಾಗುತ್ತದೆ. ಈ ಯೋಚನೆ ಒಳೆಯುತ್ತಲೇ ಆತ ಚಳ್ಳಕೆರೆಗೆ ಹೋಗಿ ಅಲ್ಲಿನ ಹೆಡ್ ಗುಮಾಸ್ತರಾದ ಶಾಮಣ್ಣನವರನ್ನು ಆಶ್ರಯಿಸಿದ. ಆತನ ಸಹಾಯದಿಂದ ಕಾರ್ಯಸಿದ್ಧಿಯಾಯಿತು. ಸ್ಟಾಫ್ ವೆಂಡರ್ ಲೈಸೆನ್ಸ್ ಸಿಕ್ಕಿತು. ಅಲ್ಪ ಬಂಡವಾಳದಿಂದ ಆರಂಭವಾದ ಉದ್ಯೋಗ ಕ್ರಮಕ್ರಮವಾಗಿ ವೃದ್ಧಿ ಹೊಂದುತ್ತಾ ಬಂದಿತು. ಆದಾಯ ಹೆಚ್ಚಿತು. ಇದರಿಂದ ಸಂಸಾರ ರಥವು ಸುಗಮವಾಗಿ ಚಲಿಸತೊಡಗಿತು. 2-3 ವರ್ಷದೊಳಗಾಗಿ ಸುಬ್ಬಣ್ಣನ ಹೆಸರು ಸುತ್ತಮುತ್ತಿನ 10 ಹಳ್ಳಿಗಳಲ್ಲಿ ಮನೆ ಮಾತಾಯಿತು. ಬಂದು ಹೋಗುವ ಜನರ ಸಂಖ್ಯೆ ಹೆಚ್ಚಿತು. ಅನೇಕ ಗ್ರಾಮಗಳ ಮುಖ್ಯಸ್ಥರೊಡನೆ ಸ್ನೇಹ ಬೆಳೆಯಿತು. ಛತ್ರದ ಸುಬ್ಬಣ್ಣ ದೊಡ್ಡ ಸುಬ್ಬಣ್ಣನವರಾದರು. ಲಕ್ಷ್ಮೀದೇವಮ್ಮ ಗಂಡನಿಗೆ ತಕ್ಕ ಹೆಂಡತಿಯಾಗಿದ್ದಳು. ಆಗಿನ ಕಾಲಕ್ಕೆ ಆಕೆ ಒಳ್ಳೆಯ ವಿದ್ಯಾವಂತೆ, ಅದಕ್ಕೂ ಹೆಚ್ಚಾಗಿ ಗುಣವಂತೆ, ಲಕ್ಷಣವಂತೆ, ಚೆಲುವೆ, ಮಾತಿನಲ್ಲಿ ಚತುರೆ, ಹಾಡು ಹಸೆಗಳಲ್ಲಿ ನಿಪುಣೆ, ಮನೆಗೆಲಸದಲ್ಲಿ ಚೂಟಿ, ಬಲು ಓರಣ, ಅಡಿಗೆ ತಿಂಡಿಗಳನ್ನು ಬಹಳ ಚೊಕ್ಕವಾಗಿ ರುಚಿಯಾಗಿ ಮಾಡುವ ಕಲೆಯನ್ನು ಆ ಚಿಕ್ಕ ವಯಸ್ಸಿನಲ್ಲಿಯೇ ಅಳವಡಿಸಿಕೊಂಡಿದ್ದಳು. ಎಲ್ಲಕ್ಕೂ ಮಿಗಿಲಾಗಿ ಸಹನಶೀಲೆ, ತುಂಬ ಅಂತಃಕರಣವುಳ್ಳವಳು, ಸಂಪನ್ನ ತಾಯಿ ತಂದೆಗಳ ಸಂಪನ್ನ ಮಗಳಾಕೆ. ತನ್ನ ಪತಿಯ ಪರಿಸ್ಥಿತಿಯನ್ನು, ಮನೋಧರ್ಮವನ್ನು ಅರಿತು ಸಂಸಾರವನ್ನು ನಡೆಸಬಲ್ಲ ಇಂಗಿತಜ್ಞೆ. ಒಟ್ಟಿನಲ್ಲಿ ಅಂತಹ ಗುಣಸಂಪನ್ನೆಯಾದ ಹೆಂಡತಿಯನ್ನು ಪಡೆದದ್ದು ಸುಬ್ಬಣ್ಣನ ಪೂರ್ವ ಜನ್ಮದ ಪುಣ್ಯ. ಆತನ ಇಷ್ಟ ದೈವವಾದ ಶ್ರೀರಾಮಚಂದ್ರನ ಕೃಪಾಕಟಾಕ್ಷ, ಗುರು ಹಿರಿಯರ ಆಶೀರ್ವಾದ. ಆಕೆ ಮನೆಗೆ ಕಾಲಿಟ್ಟಿದ್ದು ಸುಬ್ಬಣ್ಣನ ಭಾಗ್ಯಲಕ್ಷ್ಮಿ ಮನೆಗೆ ಬಂದಂತಾಯಿತು. ಅತ್ಯಲ್ಪ ಕಾಲದಲ್ಲಿಯೇ ಲಕ್ಷ್ಮೀದೇವಮ್ಮ ಮನೆಯವರಿಗೆ ಮಾತ್ರವೇ ಅಲ್ಲದೆ ನೆರೆ ಹೊರೆಯವರಿಗೂ ಗೌರವ ವಿಶ್ವಾಸಗಳ ಮೂರ್ತಿಯಾದರು. ಮೈದುನನಾದ ಸೀನು ಶ್ರೀನಿವಾಸ ಅತ್ತಿಗೆಯನ್ನು ತಾಯಿಗಿಂತಲೂ ಹೆಚ್ಚಾಗಿ ಹೊಂದಿಕೊಂಡಿದ್ದ. ಆಕೆಗೂ ಅಷ್ಟೇ ಅವನಲ್ಲಿ ಪುತ್ರವಾತ್ಸಲ್ಯ. ನಿತ್ಯವೂ ಅವನನ್ನು ಹಾಸಿಗೆಯಿಂದ ಎಬ್ಬಿಸಿ ಸ್ನಾನ ಮಾಡಿಸುವುದು, ಮಡಿ ಬಟ್ಟೆಗಳನ್ನುಡಿಸುವುದು, ತಲೆಬಾಚುವುದು, ಹೊತ್ತಿಗೆ ಸರಿಯಾಗಿ ಸ್ಲೇಟು ಪುಸ್ತಕಗಳನ್ನು ಕೈಯಲ್ಲಿಟ್ಟು ಶಾಲೆಗೆ ಕಳಿಸುವುದು, ಅವನ ಊಟ ತಿಂಡಿಗಳನ್ನು ಸಕಾಲದಲ್ಲಿ ಮಾಡಿಸುವುದು, ಇದೆಲ್ಲ ಆಕೆಯ ಕೆಲಸವೇ. ಇದನ್ನು ಕಂಡು ಅತ್ತೆಗೆ ಈ ಸೊಸೆಯ ಮೇಲೆ ಎಲ್ಲಿಲ್ಲದ ಆದರ. ಲಕ್ಷ್ಮೀದೇವಮ್ಮನಿಗೆ ಇನ್ನೊಬ್ಬ ಮೈದುನನಿದ್ದ, ಚಿಕ್ಕ ಮಾವನ ಮಗ. ಅವನ ಹೆಸರು ಸುಬ್ಬಣ್ಣನೆಂದೇ.
ಆದರೆ ಅದೇಕೋ ಅವನು ಅತ್ತಿಗೆಗೆ ಹೊಂದಿಕೊಳ್ಳಲಿಲ್ಲ. ಸ್ವಭಾವತಃ ಅವನು ಒಳ್ಳೆಯ ಹುಡುಗನೇ. ಅವನಿಗೂ ಅತ್ತಿಗೆಯಲ್ಲಿ ಪ್ರೀತಿಯೇ. ಆದರೆ ಸೀನಯ್ಯನಿಗಿದ್ದಷ್ಟು ಸಲಿಗೆ ಇರಲಿಲ್ಲ. ಅವನದು ಸ್ವಲ್ಪ ಸಂಕುಚಿತ ಸ್ವಭಾವ. ಅಲ್ಲದೆ ಅವಳ ತಾಯಿ ಸ್ವಲ್ಪ ಧೂರ್ತಳು, ಸಂಕುಚಿತ ಬುದ್ಧಿಯವಳು. ಬಹುಶಃ ಆಕೆಯ ಪ್ರೇರಣೆಯಿಂದ ಈ ಹುಡುಗ ಅತ್ತಿಗೆಗೆ ಹೊಂದಿಕೊಳ್ಳಲಿಲ್ಲವೇನೋ. ಲಕ್ಷ್ಮೀದೇವಮ್ಮನಲ್ಲಿ ಭಿನ್ನ ಭಾವನೆಯೇನೂ ಇರಲಿಲ್ಲ. ಇಬ್ಬರು ಮೈದುನರನ್ನು ಎರಡು ಕಣ್ಣುಗಳಂತೆ ನೋಡಿಕೊಳ್ಳುತ್ತಿದ್ದರು. ಸುಬ್ಬಣ್ಣನು ಜೀವನ ಪರ್ಯಂತ ಅತ್ತಿಗೆಯಲ್ಲಿ ಗೌರವ ಪೂಜ್ಯ ಭಾವನೆ ಇಟ್ಟುಕೊಂಡಿದ್ದ. ಸುಬ್ಬಣ್ಣ ಸ್ವಭಾವದಿಂದಲೇ ಉತ್ಸಾಹಶಾಲಿ, ರಸಿಕ, ದೈವಭಕ್ತ. ಪ್ರತಿದಿನವೂ ತನ್ನ ತಂದೆಯ ಬುದ್ಧಿವಾದದಂತೆ ಸ್ನಾನ, ಸಂಧ್ಯೆ, ಪಾರಾಯಣ, ದೇವರ ಪೂಜೆಗಳಾಗದ ಹೊರತು ಬಾಯಲ್ಲಿ ನೀರು ಹಾಕುತ್ತಿರಲಿಲ್ಲ. ತಂದೆ ಕಡೆಗಾಲದಲ್ಲಿ ನೀಡಿದ್ದ ಭರವಸೆ ಆತನ ಹೃದಯದಲ್ಲಿ ಮನೆ ಮಾಡಿಕೊಂಡಿತ್ತು. ತನ್ನ ಮೇಲೆ ಶ್ರೀರಾಮಚಂದ್ರ ಪ್ರಭುವಿನ ಕೃಪೆ ಇದೆ ಎಂಬ ಧೈರ್ಯ ದೃಢವಾಗಿತ್ತು. ಹೆಂಡತಿ ಮನೆಗೆ ಬಂದ ಮೇಲೆ ಆತನ ಉತ್ಸಾಹ ಇಮ್ಮಡಿಸಿತು. ಆಕೆ ನಿಜವಾಗಿಯೂ ತನ್ನ ಭಾಗದ ಲಕ್ಷ್ಮೀದೇವಿ ಎಂಬ ಭಾವನೆ ಬಲಿಯಿತು. ಲಗ್ನವಾದದನಿಂದ ತನ್ನ ಸಂಪಾದನೆ ಹೆಚ್ಚಿ ಈಗ ಆಶನ ವಸನಗಳಿಗೆ ಯಾವ ತಾಪತ್ರಯವೂ ಇಲ್ಲದಂತೆ ನಡೆಯುವಂತಾಯಿತು. ಬಂದ ಅತಿಥಿ ಅಭಾಗ್ಯತರಿಗೂ ಸಂತೋಷದಿಂದ ಆತಿಥ್ಯ ನಡೆಸುವಂತಾಯಿತು. ಮನಸ್ಸಿಗೆ ಸಂಪೂರ್ಣ ಸಮಾಧಾನವಾಯಿತು. ದಿನದಿನಕ್ಕೂ ಆರ್ಥಿಕ ಸ್ಥಿತಿ ಅಭಿವೃದ್ಧಿಗೆ ಬರುತ್ತಿತ್ತು. ಹಿಂದೆ ತನ್ನ ತಂದೆ ನಡೆಸುತ್ತಿದ್ದಂತೆ ತಾವು ನವರಾತ್ರಿಯಲ್ಲಿ ಅಲ್ಪ ಪ್ರಮಾಣದಲ್ಲಿಯಾದರೂ ಶ್ರೀರಾಮ ಪಟ್ಟಾಭಿಷೇಕವನ್ನು ನಡೆಸಬೇಕೆಂಬ ಮನೋರಥ ಗೋಚರವಾಯಿತು. ಚಳ್ಳಕೆರೆ ತಾಲೂಕಿನ ಅಮಲ್ದಾರ್ ಗುಂಡಪ್ಪನವರು ನಿಷ್ಠರಾದ ದೈವಭಕ್ತರೆಂದು ಹೆಸರಾಗಿದ್ದವರು. ದಿನವೂ ಬೆಳಗ್ಗೆ ಸ್ನಾನ, ಸಂಧ್ಯಾ, ಪಾರಾಯಣಗಳನ್ನು ಮುಗಿಸದೆ ಅವರು ಲೌಕಿಕ ಪ್ರಪಂಚಕ್ಕೆ ಕಾಲಿಡುತ್ತಿರಲಿಲ್ಲ. ತಳುಕಿನ ಮೊಕ್ಕಾಂಗೆ ಬಂದಾಗ ಅವರು ಬಂಗಲೆಯಲ್ಲಿ ಬಿಡಾರ ಮಾಡಿದರೂ ಸ್ನಾನ, ಹೈಕಗಳಿಗೆ ಮಾತ್ರ ಸುಬ್ಬಣ್ಣನವರ ಮನೆಗೆ ಬರುತ್ತಿದ್ದರು. ಹೀಗಿರಲು ಒಮ್ಮೆ ಅವರು ತಳುಕಿನಿಂದ ಸುಮಾರು 3 ಮೈಲಿ ದೂರದಲ್ಲಿದ್ದ ಹಳ್ಳಿಯೊಂದರಲ್ಲಿ ಮೊಕ್ಕಾಂ ಮಾಡಿದರು. ಚಾವಡಿಯಲ್ಲಿ ಕುಳಿತು ಲೆಕ್ಕ ಪತ್ರಗಳನ್ನು ನೋಡುತ್ತಿದ್ದಾಗ ತಳುಕಿನ ಛತ್ರಕ್ಕೆ ಸಂಬಂಧಿಸಿದ ಯಾವುದೋ ಒಂದು ದಾಖಲೆ ಬೇಕಾಯಿತು. ಸುಬ್ಬಣ್ಣನವರನ್ನು ತಕ್ಷಣ ಕರೆದುಕೊಂಡು ಬರುವಂತೆ ತಳವಾರನನ್ನಟ್ಟಿದರು. ಅವನು ತಳುಕಿಗೆ ಬಂದಾಗ ಸುಬ್ಬಣ್ಣನವರು ಪಾರಾಯಣವನ್ನು ಮಾಡುತ್ತಿದ್ದರು. ಅದು ಮುಗಿಯುವವರೆಗೆ ಅವರು ಮಾತನಾಡುತ್ತಿರಲಿಲ್ಲ. ಆದ್ದರಿಂದ ಅದು ಮುಗಿಯುವವರೆಗೆ ತಳವಾರ ಕಾದಿರಬೇಕಾಯಿತು. ದೇವರ ಮನೆಯಿಂದ ಹೊರಬಂದ ಸುಬ್ಬಣ್ಣನವರು ಹಮಲ್ದಾರರ ಅಪ್ಪಣೆಯನ್ನು ಕೇಳುತ್ತಲೇ ತಳವಾರನೊಡನೆ ಕೋಡಿಹಳ್ಳಿಯ ಮೊಕ್ಕಾಂಗೆ ಧಾವಿಸಿದರು. ಅವರು ಬರುವುದರಲ್ಲಿ ವಿಳಂಬವಾದುದರಿಂದ ಅಮಲ್ದಾರರಿಗೆ ಕೋಪ ಬಂದಿತು. ಆದ್ದರಿಂದ ಸುಬ್ಬಣ್ಣನವರು ನಮಸ್ಕಾರ ಸ್ವಾಮಿ ಎಂದು ಹೇಳಿದಾಗ ಹಮಲ್ದಾರರು ಅದನ್ನು ಕೇಳಿಯೂ ಕೇಳದವರಂತೆ ತಮ್ಮ ಬರವಣಿಗೆಯಲ್ಲಿ ಮಗ್ನರಾಗಿದ್ದರು. ಸುಬ್ಬಣ್ಣನವರು ತಮ್ಮ ಮಾತು ಕೇಳಿಸಿತೋ ಇಲ್ಲವೋ ಎಂದುಕೊಂಡು ಮತ್ತೊಮ್ಮೆ ನಮಸ್ಕಾರ ಸ್ವಾಮಿ ಎಂದು ಗಟ್ಟಿಯಾಗಿ ಹೇಳಿದರು. ಅಮಲ್ದಾರರು ಒಮ್ಮೆ ತಲೆ ಎತ್ತಿ ನೋಡಿ ಮತ್ತೆ ತಮ್ಮ ಬರವಣಿಗೆ ಕೆಲಸದಲ್ಲಿ ಮಗ್ನರಾದರು. ಪ್ರತಿ ನಮಸ್ಕಾರ ಹೇಳುವಷ್ಟು ಕೂಡ ಅವರಿಗೆ ತಾಳ್ಮೆ ಇರಲಿಲ್ಲ. ಇದರಿಂದ ಸುಬ್ಬಣ್ಣನವರ ಆತ್ಮಗೌರವಕ್ಕೆ ಕಿಚ್ಚಿಟ್ಟಂತಾಯಿತು. ಸ್ವಾಭಿಮಾನಿಗಳಾದ ಅವರಿಗೆ ಇದನ್ನು ಸಹಿಸಲಾಗಲಿಲ್ಲ. ಅವರು ಅಮಲ್ದಾರರ ಹತ್ತಿರಕ್ಕೆ ಬಂದು, ಏನು ಸ್ವಾಮಿ ಗುಂಡಪ್ಪನವರೇ, ಏನು ಹೇಳಿ ಕಳಿಸಿದ್ದರಂತಲ್ಲ ಎಂದು ಕೇಳಿದರು. ಅಧಿಕಾರ ದರ್ಪದಿಂದ ಕುರುಡರಾಗಿದ್ದ ಅಮಲ್ದಾರರು, ಏನು ಸುಬ್ಬಣ್ಣ, ನಾವು ಹೇಳು ಕಳುಹಿಸಿ ಯಾವ ಕಾಲವಾಯಿತು? ನಿನಗೋಸ್ಕರ ನಾವು ಎಲ್ಲ ಕೆಲಸಗಳನ್ನು ಬಿಟ್ಟು ಕಾದುಕೊಂಡಿರಬೇಕೋ ಎಂದರು. ಸುಬ್ಬಣ್ಣನವರು ಅವರಿಗೆ ಪ್ರತ್ಯುತ್ತರ ಕೊಡಲಿಲ್ಲ. ಅಮಲ್ದಾರರ ಮೇಜಿನ ಮೇಲಿದ್ದ ಬಿಳಿಯ ಕಾಗದವನ್ನು, ಲೇಖನಿಯನ್ನು ಎತ್ತುಕೊಂಡು ತಮ್ಮ ಕೆಲಸಕ್ಕೆ ರಾಜೀನಾಮೆಯನ್ನು ಬರೆದು ಅಮಲ್ದಾರರ ಮೇಜಿನ ಮೇಲಿಟ್ಟರು. ಇದನ್ನು ಕಂಡ ಅಮಲ್ದಾರರು ಆಶ್ಚರ್ಯಗೊಂಡದ್ದು ಮಾತ್ರವೇ ಅಲ್ಲ, ತಮ್ಮ ನಡವಳಿಕೆಗಾಗಿ ಅವರು ಪಶ್ಚಾತ್ತಾಪ ಪಟ್ಟರು.
ಅವರು ಸುಬ್ಬಣ್ಣನವರನ್ನು ಕುರಿತು ಅವರನ್ನು ಸಾಂತ್ವನಗೊಳಿಸುವ ಧ್ವನಿಯಲ್ಲಿ, ಇದೇನು ಸುಬ್ಬಣ್ಣನವರೇ, ನೀವು ಮಾಡುತ್ತಿರುವುದು ಇಷ್ಟು ಸಣ್ಣ ವಿಚಾರಕ್ಕಾಗಿ ಕೆಲಸಕ್ಕೆ ರಾಜೀನಾಮೆ ಕೊಡುವುದೇ? ನಿಮ್ಮ ರಾಜೀನಾಮೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳಿ ಎಂದರು. ಆಗ ಸುಬ್ಬಣ್ಣನವರು, ಕ್ಷಮಿಸಿ ಸ್ವಾಮಿ, ನಾನು ಮಾಡಿದ ತಪ್ಪು ನನಗೀಗ ಅರಿವಾಗಿದೆ. ಗೇಣು ಹೊಟ್ಟೆಗಾಗಿ ಶ್ರೀರಾಮನಿಗೆ ಮುಗಿಯಬೇಕಾದ ತನ್ನ ಕೈಯನ್ನು ಮಾನವ ಮಾತ್ರನಿಗೆ ಮುಗಿದೆ. ಈ ನನ್ನ ತಪ್ಪಿಗಾಗಿ ನನ್ನ ಸ್ವಾಮಿ ನನಗೆ ಸರಿಯಾದ ಪಾಠ ಕಲಿಸಿದ್ದಾನೆ. ಇದಕ್ಕೆ ಕೇವಲ ನೀವು ಒಂದು ನಿಮಿತ್ತ ಮಾತ್ರ ಎಂದರು. ಸುಬ್ಬಣ್ಣನವರು ರಾಜೀನಾಮೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂತೆ ಮಾಡಲು ಗುಂಡಪ್ಪನವರು ಸಮರ್ಥರಾದರು. ಸಾತ್ವಿಕರಾದ ಆ ದೈವ ಭಕ್ತರನ್ನು ನೋಯಿಸಿದ್ದಕ್ಕಾಗಿ ಗುಂಡಪ್ಪನವರು ವ್ಯಥೆಪಟ್ಟರು. ಸುಬ್ಬಣ್ಣನವರು ತಂದೆ ಶೇಕದಾರರಾಗಿದ್ದವನ್ನು ಕಂಡವರು. ತಾನು ಕೆಲ ಕಾಲ ಶೇಕದಾರನಾಗಬೇಕೆಂಬುದು ಆತನ ಬಯಕೆಯಾಗಿತ್ತು. ತನಗೀಗ ಸಾಕಷ್ಟು ವಯಸ್ಸಾಗಿದೆ. ರೆವಿನ್ಯೂ ಬಾಬಿನಲ್ಲಿ ಸಾಕಷ್ಟು ಅನುಭವವಾಗಿದೆ. ಆ ಬಾಬಿನಲ್ಲಿ ತಾನು ಬರೆದುಕೊಟ್ಟ ಅರ್ಜಿಗಳೆಲ್ಲ ಸಫಲವಾಗಿವೆ. ಹುಡುಗನಾಗಿದ್ದಾಗ ತಾಲೂಕು ಕಚೇರಿಯಲ್ಲಿ ಸಾಕಷ್ಟು ಅನುಭವ ಪಡೆದಿದ್ದೇನೆ. ಹೆಡ್ ಗುಮಾಸ್ತರಾಗಿದ್ದ ಶಾಮಣ್ಣನವರು ಶಿರೇಸ್ದಾರ್ ಆಗಿದ್ದಾರೆ. ದೊಡ್ಡ ಅಧಿಕಾರಿಗಳಾಗಿರುವ ಅವರು ಮನಸ್ಸು ಮಾಡಿದರೆ ನನಗೊಂದು ಶೇಕದಾರಿ ಕೆಲಸವನ್ನು ಕೊಡಿಸಲಾರರೆ? ಶಾನುಭೋಗ ಪಟೇಲರ ಲೆಕ್ಕ ಪತ್ರಗಳನ್ನೆಲ್ಲ ಬರೆದು ಕರತಲಾಮಲಕವಾಗಿದೆ. ಅವುಗಳನ್ನು ಪರಿಶೀಲಿಸಬಲ್ಲ ಸಾಮರ್ಥ್ಯ ನನಗಿದೆ. ಒಟ್ಟಿನಲ್ಲಿ ಶೇಕದಾರಿಕೆ ಎಂಬುದಕ್ಕೆ ಅಗತ್ಯವಾದ ಯೋಗ್ಯತೆ ಎಲ್ಲವೂ ನನಗಿದೆ. ಹೀಗೆ ಪ್ರಯತ್ನ ಮಾಡಬಾರದು ಹೀಗೆಂದುಕೊಂಡು ಜಿಲ್ಲೆಯ ದಣಿಗೆ ಒಂದು ಅರ್ಜಿಯನ್ನು ಹಾಕಿಕೊಂಡರು. ಆಗಿನ ಕಾಲದಲ್ಲಿ ಸಾಮಾನ್ಯವಾಗಿ ತಾಲೂಕು ಮಟ್ಟದಿಂದ ಹಿಡಿದು ಮೇಲ್ಮಟ್ಟ ಅಧಿಕಾರಿಗಳೆಲ್ಲ ಬ್ರಾಹ್ಮಣರು, ಮುಸಲ್ಮಾನರು ಅಥವಾ ಕ್ರಿಶ್ಚಿಯನ್ನರು. ಆಗಿನ್ನೂ ಕೆಳಗಿನವರನ್ನು ಮೇಲಕ್ಕೆತ್ತುವ ಯತ್ನ ನಡೆದಿರಲಿಲ್ಲ. ಯೋಗ್ಯತೆಗೆ ಪುರಸ್ಕಾರವಿತ್ತು. ಬೇರೆ ಜಾತಿಯವರೆಲ್ಲ ವ್ಯಾಪಾರ ವ್ಯವಸಾಯಗಳನ್ನು ತಮ್ಮ ಕುಸುಬುಗಳಾಗಿ ಮಾಡಿಕೊಂಡಿದ್ದರು. ಸರ್ಕಾರದ ಕೆಲಸಕ್ಕೆ ಅಪೇಕ್ಷೆಯಾಗಲಿ ಆಸಕ್ತಿಯಾಗಲಿ ಇರಲಿಲ್ಲ. ಸುಬ್ಬಣ್ಣನ ಅರ್ಜಿ ಅಮಲ್ದಾರರಿಗೆ ಇಳಿದು ಬಂತು. ಶಿರಸ್ತದಾರರಾಗಿದ್ದ ಶಾಮಣ್ಣನವರು ಅದನ್ನು ಬಲವಾಗಿ ಶಿಫಾರಸ್ಸು ಮಾಡಿದರು. ತಂದೆ ವೆಂಕಣ್ಣಯ್ಯನವರು ದಕ್ಷರು, ನಿಷ್ಪ್ರಹರು, ದೀರ್ಘಕಾಲ ಸರ್ಕಾರಕ್ಕೆ ಸೇವೆ ಮಾಡಿದವರು. ಅವರ ಮಗ ಸುಬ್ಬಣ್ಣ ಯೋಗ್ಯನಾದವನು, ಒಳ್ಳೆಯ ಬರಹಗಾರ, ರೆವಿನ್ಯೂ ಇಲಾಖೆಯ ಲೆಕ್ಕಪತ್ರಗಳನ್ನು ಚೆನ್ನಾಗಿ ಬಲ್ಲವನು. ಆದ್ದರಿಂದ ಶೇಕದಾರನಾಗಲು ಸರ್ವ ವಿಧದಿಂದಲೂ ಯೋಗ್ಯನಾದವನು ಎಂಬ ಶಿಫಾರಸು ಮೇಲಕ್ಕೆ ಹೋಯಿತು. ಆಗ ಖಾಲಿ ಇದ್ದ ತಳುಕಿನ ಹೋಬಳಿಗೆ ಶೇಕದಾರರಾಗಿ ನೇಮಕವಾದರು. ಸುಬ್ಬಣ್ಣನವರು ಇಂತಹ ಸ್ಥಾನಕ್ಕೆ ಇಂತಹ ಪರೀಕ್ಷೆಯನ್ನೇ ಪಾಸು ಮಾಡಿರಬೇಕೆಂಬ ನಿರ್ಬಂಧವೇನೂ ಆಗಿನ ಕಾಲದಲ್ಲಿ ಇರಲಿಲ್ಲ. ಪ್ರತ್ಯೇಕವಾಗಿ ಶಿಫಾರಸು ಮಾಡುವ ಯಾವ ಸಮಿತಿಯೂ ಇರಲಿಲ್ಲ. ಕೆಲಸಕ್ಕೆ ನೇಮಿಸುವ ಅಥವಾ ಕೆಲಸದಿಂದ ಕಿತ್ತು ಹಾಕುವ ಅಧಿಕಾರ ಜಿಲ್ಲಾಧಿಕಾರಿಗಳ ಕೈಯಲ್ಲಿತ್ತು. ಆದ್ದರಿಂದ ಸುಬ್ಬಣ್ಣನು ನೇಮಕವನ್ನು ಪ್ರಶ್ನಿಸುವವರಾಗಲಿ ಪ್ರತಿಭಟಿಸುವವರಾಗಲಿ ಯಾರೂ ಇರಲಿಲ್ಲ. ಶೇಖದಾರ್ ಸುಬ್ಬಣ್ಣ ತನ್ನ ಕರ್ತವ್ಯವನ್ನು ದಕ್ಷತೆಯಿಂದ ನಿರ್ವಹಿಸತೊಡಗಿದ. ಯಾವ ಅನುಭವಸ್ಥ ಶೇಕದಾರನಿಗೂ ಆತ ಕಡಿಮೆಯಾಗಿರಲಿಲ್ಲ. ಆತನ ಉತ್ಸಾಹ ಕಾರ್ಯದಕ್ಷತೆಗಳು ಮೇಲಿನ ಅಧಿಕಾರಿಗಳಿಗೂ ಕೆಳಗಿನ ಪಟೇಲ ಶಾನುಭೋಗರಿಗೂ ಸಾರ್ವಜನಿಕರಿಗೂ ಒಪ್ಪಿಗೆಯಾದವು. ಆತ ಎಲ್ಲರ ವಿಶ್ವಾಸಾಧಾರಗಳಿಗೆ ಪಾತ್ರನಾದ. ತನ್ನ ಅಭಿಷ್ಟ ನೆರವೇರಿದಾಗ ಸುಬ್ಬಣ್ಣನವರ ದೈವಭಕ್ತಿ ಇಮ್ಮಡಿಯಾಯಿತು. ಸರ್ಕಾರದ ಕೆಲಸಕ್ಕಾಗಿ ಊರೂರು ತಿರುಗುವಾಗಲೂ ಆತ ತನ್ನ ಪಾರಾಯಣ ಪುಸ್ತಕ ರಾಮಾಯಣವನ್ನು ತಪ್ಪದೆ ಜೊತೆಯಲ್ಲೇ ಕೊಂಡೊಯ್ಯುತ್ತಿದ್ದರು. ಮನೆಯಲ್ಲಿರಲಿ ಪರ ಊರಲ್ಲಿರಲಿ ಪ್ರತಿನಿತ್ಯ ಬೆಳಗಿನ ಜಾವಕ್ಕೆದ್ದು ಶೌಚ ವಿಧಿಗಳನ್ನು ಮುಗಿಸಿ ಸ್ನಾನ ಮಾಡಿ ಮಡಿಯುಟ್ಟು ನಿತ್ಯಾಹಿಕಗಳಾದ ಮೇಲೆ ರಾಮಾಯಣದ ಒಂದು ಸರ್ಗವನ್ನಾದರೂ ಪಾರಾಯಣ ಮಾಡಿ ಪುಸ್ತಕವನ್ನು ಷೋಡಶೋಪಚಾರಗಳಿಂದ ಪೂಜೆ ಮಾಡುವರು. ಆನಂತರ ಶುಭ್ರವಾದ ರೇಷ್ಮೆಯ ವಸ್ತ್ರದಲ್ಲಿ ಸುತ್ತಿ ಪೂಜಾ ಸಾಮಗ್ರಿಗಳೊಂದಿಗೆ ಅದನ್ನು ಕೃಷ್ಣಾಜಿನ ಚೀಲದಲ್ಲಿಟ್ಟು
ಕಟ್ಟಿಡುವುದು ಅವರ ಪದ್ಧತಿ. ಅಲ್ಲಿಯವರೆಗೆ ಬೇರೆ ಯಾವ ಕೆಲಸವನ್ನು ಅದು ಎಷ್ಟೇ ಜರೂರಾಗಿದ್ದರೂ ಲಕ್ಷಿಸುತ್ತಿರಲಿಲ್ಲ. ಅಲ್ಲಿಯವರೆಗೆ ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ. ಇದು ಅವರ ಪರಿಚಿತರೆಲ್ಲರಿಗೂ ಗೊತ್ತಾಗಿತ್ತು. ಯಾರೂ ಅದಕ್ಕೆ ಅಡ್ಡಿ ಮಾಡುತ್ತಿರಲಿಲ್ಲ. ಅಷ್ಟೇ ಅಲ್ಲ, ಆತನ ಆಚಾರಶೀಲತೆ, ಭಕ್ತಿ, ಶ್ರದ್ಧೆಗಳನ್ನು ಕಂಡು ಅವರನ್ನು ಆದರ ಗೌರವಗಳಿಂದ ನೋಡುತ್ತಿದ್ದರು. ಸುಬ್ಬಣ್ಣನವರು ಶೇಕದಾರರಾಗಿ 2 ವರ್ಷಗಳು ಉರುಳಿ ಹೋದವು. ಇನ್ನು ಅವರನ್ನು ಆ ಕೆಲಸದಲ್ಲಿ ಕಾಯಂ ಮಾಡಬೇಕು. ಹಾಗಾಗಿದ್ದಲ್ಲಿ ಅವರು ತಮ್ಮ ತಂದೆಯಂತೆಯೇ ಶೇಕದಾರರಾಗಿಯೋ ಅಥವಾ ತಾತನಂತೆ ಶಿರಸ್ತೆದಾರನಾಗಿಯೋ ಆಗಬಹುದಿತ್ತು. ಹಾಗೇನಾದರೂ ಆಗಿದ್ದರೆ ಅವರು ಕೂಡ 10ರಲ್ಲಿ 11 ಪರೀಕ್ಷೆಯ ಕೂಡ ಗೋವಿಂದ ಎಂಬ ಗಾದೆಯಂತಾಗುತ್ತಿದ್ದರು. ಬಹುಶಃ ಅಂತಹ ಕೋಟ್ಯಾಂತರ ಜನಗಳ ಮಧ್ಯೆ ತಾನೂ ಒಬ್ಬ ಅನಾಮಧೇಯನಾಗಿ ಅಜ್ಞಾತನನ್ನಾಗಿ ಹೋಗಿಬಿಡಬಹುದಿತ್ತು ಏನೋ. ಆದರೆ ಸುಬ್ಬಣ್ಣನವರು ಉಜ್ವಲ ಕೀರ್ತಿಶಾಲಿಗಳಾಗಿ, ಗಣ್ಯರಾಗಿ, ಧರ್ಮಾತ್ಮರಾಗಿ, ಸುತ್ತಮುತ್ತಿನ 10 ಜನಕ್ಕೆ ಆಶ್ರಯದಾತರಾಗಿ ಬೆಳಗಬೇಕಾಗಿತ್ತು. ಈ ಸರ್ಕಾರಿ ಕೆಲಸದಲ್ಲಿದ್ದರೆ ಅದು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ದೈವೇಚ್ಛೆಯು ಅವರ ಅದೃಷ್ಟ ಚಕ್ರವನ್ನು ಬದಲಾಯಿಸುವ ಘಟನೆಯೊಂದು ಪ್ರಾಪ್ತವಾಗಿ ಅವರ ಜೀವನ ಕ್ರಮವನ್ನೇ ಬದಲಾಯಿಸಿತು. ಸುಬ್ಬಣ್ಣನವರು ತಮ್ಮ ಕರ್ತವ್ಯ ಕ್ರಮಕ್ಕನುಸಾರವಾಗಿ ಆಗಾಗ ತಾವು ಒಬ್ಬರೇ ಆಗಿಯೋ ಅಮಲ್ದಾರರ ಜೊತೆಯಲ್ಲಿಯೋ ಹಳ್ಳಿಗಳಲ್ಲಿ ತಿರುಗಾಡಬೇಕಾಗಿತ್ತು. ಹೀಗಿರುವಾಗ ಒಮ್ಮೆ ಅವರು ಅಮಲ್ದಾರರೊಂದಿಗೆ ಒಂದು ದೊಡ್ಡ ಹಳ್ಳಿಗೆ ಹೋದರು. ಅದನ್ನು ಮುಟ್ಟಿದಾಗ ಸಂಜೆಯಾಗಿತ್ತು. ಇಬ್ಬರು ಅಲ್ಲಿನ ಚಾವಡಿಯಲ್ಲಿ ಮೊಕ್ಕಾಂ ಮಾಡಿದರು. ಆ ಅಮಲ್ದಾರರು ಬ್ರಾಹ್ಮಣರೇ, ಆಚಾರಶೀಲರೇ, ದೈವಭಕ್ತರೇ. ಅವರೂ ಮೊಕ್ಕಾಂ ಮಾಡಿದ ಚಾವಡಿ 4 ಹಂತಗಳಾಗಿತ್ತು. ಎಲ್ಲಕ್ಕೂ ಕೆಳಗಿನ ಅಂತಸ್ತಿನಲ್ಲಿ ಗ್ರಾಮದ ಮಣೆಗಾರ ಇರುತ್ತಿದ್ದ. ಗ್ರಾಮದಲ್ಲಿ ಡಂಗೂರ ಹೊಡೆಯುವುದು, ಚಾವಡಿಯ ಮುಂದೆ ಕಸ ಗುಡಿಸುವುದು, ಅಧಿಕಾರಿಗಳು ಬಂದಾಗ ಅವರ ಕುದುರೆಗಳಿಗೆ ಹುಲ್ಲು ಒದಗಿಸುವುದು ಮೊದಲಾದ ಕೆಲಸಗಳನ್ನು ಮಾಡುವುದು ಅವನ ಹೊಣೆ. ಅದರ ಮೇಲಿನ 2ನೆಯ ಅಂತಸ್ತಿನಲ್ಲಿ ಗ್ರಾಮದ ತಳವಾರ, ರಾತ್ರಿ ಅಲ್ಲಿ ಮಲಗುವ ದೊಣ್ಣೆ ಕಾವಲುಗಾರರು ಇರುತ್ತಿದ್ದರು. ಅದರ ಮೇಲಿನ 3ನೇ ಅಂತಸ್ತಿನಲ್ಲಿ ಜಮಾಬಂದಿ ಮೊದಲಾದ ವಿಶೇಷ ಸಂದರ್ಭಗಳಾದಾಗ ಪಟೇಲ, ಶಾನುಭೋಗರು ತಾತ್ಕಾಲಿಕವಾಗಿ ತಂಗುತ್ತಿದ್ದರು. ಎಲ್ಲಕ್ಕೂ ಮೇಲಿನ 4ನೇ ಅಂತಸ್ತಿನಲ್ಲಿ ಹೋಬಳಿಯ ಶೇಕದಾರರು ಮತ್ತು ಅದಕ್ಕೆ ಮೇಲ್ಪಟ್ಟ ಎಲ್ಲ ಅಧಿಕಾರಿಗಳು ತಂಗಲು ಮೀಸಲಾಗಿತ್ತು. ಅಲ್ಲಿಯೇ ಅಮಲ್ದಾರರು ಮತ್ತು ಶೇಕದಾರರು ಒಬ್ಬರೊಬ್ಬರು ಒಂದೊಂದು ಕಡೆ ಬಿಡಾರ ಹೂಡಿದರು. ಆ ಇಬ್ಬರ ಮಧ್ಯೆ ತಾತ್ಕಾಲಿಕವಾದ ಒಂದು ತೆರೆ ಇರುತ್ತಿತ್ತು. ಅಮಲ್ದಾರರ ಜೊತೆಯಲ್ಲಿ ಯಾವಾಗಲೂ ಒಬ್ಬ ಅಡಿಗೆಯವನಿರುತ್ತಿದ್ದ. ಈ ಅಡಿಗೆ ಕೆಲಸಕ್ಕಾಗಿಯೇ ಪ್ರತ್ಯೇಕವಾದ ಒಂದು ಸಣ್ಣ ಮನೆ ಮೀಸಲಾಗಿತ್ತು. ಅದರಲ್ಲಿ ಸ್ನಾನ, ಅಡಿಗೆ, ಊಟಗಳಿಗೆ ತಕ್ಕಷ್ಟು ಅನುಕೂಲವಿರುತ್ತಿತ್ತು. ಶೇಕದಾರ್ ಸುಬ್ಬಣ್ಣನವರು ಆ ರಾತ್ರಿ ಅಮಲ್ದಾರರ ಜೊತೆಯಲ್ಲೇ ಊಟ ಮಾಡಿದರು. ಅನಂತರ ಕೆಲವು ಲೆಕ್ಕಪತ್ರಗಳನ್ನು ನೋಡಿ ಉಳಿದಿದ್ದನ್ನು ಬೆಳಗ್ಗೆ ನೋಡೋಣವೆಂದುಕೊಂಡು ಉಭಯರು ಮಲಗಿ ನಿದ್ದೆ ಹೋದರು. ಮರುದಿನ ಬೆಳಗಾಯಿತು. ಬಿಡದಿಯಲ್ಲಿ ಸ್ನಾನಕ್ಕೇನೂ ಅನುಕೂಲವಿತ್ತು. ಆದರೆ ಮಡಿ ಮೈಲಿಗೆಗಳಿಗೆ ಹೆಚ್ಚು ಗಮನವಿರಲಿಲ್ಲ. ಅಮಲ್ದಾರರು ಸ್ನಾನ ಮಾಡಿ ಜವಾನರು ಮಡಿ ಮಾಡಿದ್ದ ಬಟ್ಟೆಗಳನ್ನುಟ್ಟು ಸಂಧ್ಯಾವಂದನೆಯ ಶಾಸ್ತ್ರ ಮಾಡಿ ಸಮಾಧಾನ ಪಟ್ಟಿಕೊಳ್ಳುತ್ತಿದ್ದರು. ಸುಬ್ಬಣ್ಣನವರಿಗೆ ಅದು ಒಗ್ಗುತ್ತಿರಲಿಲ್ಲ. ಅದು ಅವರ ಜಾಯಮಾನಕ್ಕೆ ಬಂದದ್ದಲ್ಲ. ಮಡಿ ಇಲ್ಲದೆ, ಮಡಿ ನೀರಿಲ್ಲದೆ ಅವರಿಗೆ ಐಹಿಕ ಪುರಾಣ ಪಾರಾಯಣಗಳು ಸಾಗುವಂತಿರಲಿಲ್ಲ. ಅಲ್ಲದೆ ಅವರಿಗೆ ಏಕಾಂತ ಬೇಕು. ಬಿಡದಿಯಲ್ಲಿ ಅದು ಸಾಧ್ಯವಿರಲಿಲ್ಲ. ಅಡಿಗೆಯವನಲ್ಲದೆ ಹಾಲು ಮೊಸರು ತಂದು ಕೊಡುವ ತಳವಾರ, ತರಕಾರಿ ತಂದು ಕೊಡುವ ರೈತ, ಮೇಲ್ವಿಚಾರಣೆ ಮಾಡುವ ಪಟೇಲ, ಶಾನುಭೋಗರು ಅಲ್ಲಿಗೆ ಬರುತ್ತಿದ್ದರು. ಅವರನ್ನು ತಡೆಯುವಂತಿಲ್ಲ. ಆದ್ದರಿಂದ ಅವರು ತಮ್ಮ
ಪೂಜಾ ಸಾಮಗ್ರಿಗಳ ಕೃಷ್ಣ ಜೀನದ ಪೆಟ್ಟಿಗೆಯೊಂದಿಗೆ ಊರ ಹೊರಗೆ ಸ್ವಲ್ಪ ದೂರದಲ್ಲಿದ್ದ ಕಪಿಲೆ ಬಾವಿಗೆ ಹೋದರು. ಆ ಬಾವಿಯ ಮುಂದುಗಡೆಯಲ್ಲಿ ಒಂದು ಸಣ್ಣ ಮಂಟಪವಿತ್ತು. ಸುಬ್ಬಣ್ಣನವರು ಆ ಮಂಟಪವನ್ನು ಸ್ವಚ್ಛ ಮಾಡಿಕೊಂಡು ತಮ್ಮ ಪೂಜೆಯ ಚೀಲವನ್ನು ಇಟ್ಟು ಸಣ್ಣ ಪಂಚೆಯನ್ನುಟ್ಟು ಬಾವಿಯಲ್ಲಿ ಸ್ವೇಚ್ಛೆಯಾಗಿ ಸ್ನಾನ ಮಾಡಿ ಮುಗಿಸಿದರು. ಆಮೇಲೆ ಕೃಷ್ಣಾಜೀನದ ಚೀಲದಲ್ಲಿದ್ದ ಮುಗುಟವನ್ನುಟ್ಟು ಕೃಷ್ಣಾಜೀನವನ್ನು ಹಾಸಿ ಕುಳಿತು ಹಣೆ ತುಂಬ ಭಸ್ಮಧಾರಣೆ ಮಾಡಿಕೊಂಡು ಹೈಕವನ್ನು ಆರಂಭಿಸಿದರು. ಸಂಧ್ಯಾವಂದನೆ ಜಪತಪಾದಿಗಳು ಮುಗಿದವು. ಇನ್ನು ಪಾರಾಯಣ ಪ್ರಾರಂಭವಾಗಬೇಕು. ಅಷ್ಟರಲ್ಲಿಯೇ ಅಮಲ್ದಾರರಿಂದ ಕರೆ ಬಂತು. ಅವರ ಜವಾನ ಬಂದು, ಸ್ವಾಮಿ, ಅಮಲ್ದಾರರ ಅಪ್ಪಣೆಯಾಗಿದೆ, ತಕ್ಷಣ ಬೆರಬೇಕಂತೆ ಎಂದ. ಪಾರಾಯಣ ಮಾಡುವಾಗ ಸುಬ್ಬಣ್ಣನವರು ಯಾರೊಂದಿಗೂ ಮನೆಯವರೊಂದಿಗೂ ಕೂಡ ಮಾತನಾಡುತ್ತಿರಲಿಲ್ಲ. ಶ್ರೋತ್ರರೊಂದಿಗೆ ಮಾತನಾಡುವುದಿರಲಿ, ಅವರ ಮುಖದರ್ಶನ ಕೂಡ ಮಾಡುತ್ತಿರಲಿಲ್ಲ. ಅದು ಅವರ ಆ ಕಾಲದ ನಿಯಮ. ನಿಷ್ಠರಾದ ಬ್ರಾಹ್ಮಣರೆಲ್ಲರ ನಿಯಮವೂ ಆಗಿತ್ತು. ಈಗಲೂ ಅನೇಕರು ಆ ನಿಯಮವನ್ನು ಪಾಲಿಸುತ್ತಿದ್ದರು. ಅದು ಸರಿಯೇ ತಪ್ಪೇ ಎಂಬ ಪ್ರಶ್ನೆ ಇಲ್ಲಿ ಅನಾವಶ್ಯಕ. ಅದು ಎಷ್ಟೋ ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬರುತ್ತಿರುವ ಸಂಪ್ರದಾಯ. ಸುಬ್ಬಣ್ಣನವರು ತಮ್ಮ ನಿಯಮದಿಂದ ಚಾಚೂ ಕದಲುತ್ತಿರಲಿಲ್ಲ. ಬಂದು ಜವಾನನೊಂದಿಗೆ ಅವರು ಮಾತನಾಡುವಂತಿಲ್ಲ. ಬ್ರಾಹ್ಮಣರಾದ ಅಮಲ್ದಾರರಿಗೆ ಇದು ತಿಳಿಯದ ವಿಷಯವಲ್ಲ. ಆದರೂ ಜವಾನನನ್ನು ಕಳಿಸಿದ್ದಾರೆ. ಪಾರಾಯಣ ಮುಗಿಯುತ್ತಲೇ ತಾವೇ ಹೋಗುತ್ತಿರಲಿಲ್ಲವೇ? ಅಷ್ಟರಲ್ಲಿ ಏನು ಅವಸರವಾಗಿತ್ತು? ಬಂದ ಜವಾನನಿಗೆ ಯಾರು ಜವಾಬು ಹೇಳಬೇಕು? ಅಲ್ಲಿ ತಮ್ಮ ಹೊರತು ಬೇರೆ ಯಾರೂ ಇಲ್ಲ. ಊರಿನಲ್ಲಿದ್ದ ಬಿಡಾರದಲ್ಲಿ ಈ ರೀತಿಯ ಅನಾನುಕೂಲವಾಗುವುದೆಂದೇ ಊರು ಬಿಟ್ಟು ದೂರ ಬಂದದ್ದು. ಆದರೇನು, ರಾಮೇಶ್ವರಕ್ಕೆ ಹೋದರೂ ಶನೇಶ್ವರ ಬಿಡ ಎಂಬಂತೆ ಇಲ್ಲಿಯೂ ಗ್ರಹಚಾರ ವಕ್ರಿಸಬೇಕೇ ಎಂಬ ಮನಸ್ಸಿಗೆ ತುಂಬ ಬೇಸರವಾಯಿತು. ಜವಾನನನ್ನು ಕೈಸನ್ನಿನಿಂದ ಹಿಂದಕ್ಕೆ ಕಳುಹಿಸಿದರು. ಆಮೇಲೆ ಸ್ವಲ್ಪ ಹೊತ್ತು ಶ್ರೀರಾಮನಾಮದ ಜಪ ಮಾಡಿ ಮನಸ್ಸನ್ನು ಸ್ಥೀಮಿತಕ್ಕೆ ತಂದುಕೊಂಡು ಪಾರಾಯಣವನ್ನು ಆರಂಭಿಸಿದರು. ಆ ದಿನದ ಪಾರಾಯಣ ಭಾಗದ ಸರ್ಗ ದೀರ್ಘವಾದುದಾಗಿತ್ತು. ಅದನ್ನು ಮಾಡಿ ಮುಗಿಸಲು ಹೆಚ್ಚು ಕಾಲ ಹಿಡಿಸುತ್ತಿತ್ತು. ಆದರೂ ಅದನ್ನು ಮುಗಿಸದೆ ಮಧ್ಯದಲ್ಲಿ ನಿಲ್ಲಿಸುವಂತಿಲ್ಲ. ಅವರು ಪಾರಾಯಣದಲ್ಲಿ ತಲ್ಲೀನರಾಗಿ ಆನಂದ ಬಾಷ್ಪಗಳನ್ನು ದುಃಖಾಶ್ರುಗಳನ್ನು ಸುರಿಸುತ್ತಾ ಗಂಟಲು ಕಟ್ಟಿದಾಗ ಮಧ್ಯ ಮಧ್ಯ ನಿಲ್ಲಿಸಿ ಮುಂದೆ ಸಾಗಬೇಕಿತ್ತು. ಹೀಗೆ ಪಾರಾಯಣ ನಡೆಯುತ್ತಿತ್ತು. ಸುಬ್ಬಣ್ಣನವರ ಬಳಿಯಿಂದ ಹಿಂದಿರುಗಿದ ಜವಾನ ಅಮಲ್ದಾರರ ಬಳಿಗೆ ಹೋಗಿ ಏನೇನೋ ಅಬದ್ಧ ಸಬದ್ಧಗಳನ್ನು ಹೇಳಿದ್ದನೋ ಏನೋ. ಅಮಲ್ದಾರ ಸಾಹೇಬರು ಕನಲಿ ಕೆಂಡವಾದರು. ತಕ್ಷಣವೇ ಅವರನ್ನು ಕರೆತರುವಂತೆ ಜವಾನನನ್ನು ಮತ್ತೊಮ್ಮೆ ಕಳಿಸಿಕೊಟ್ಟರು. ಜವಾನರಿಗೆ ಸ್ವಲ್ಪ ಅವಕಾಶ ಕೊಟ್ಟರೆ ಸಾಕು, ದಿವಾನಗಿರಿಯನ್ನೇ ಚಲಾಯಿಸುತ್ತಾರೆ. ಅದರಲ್ಲಿಯೂ ತಮ್ಮ ದಣಿಗೆ ಯಾರ ಮೇಲಾದರೂ ಅಸಮಾಧಾನವಾಗಿದೆ ಎಂದು ಗೊತ್ತಾದರೆ ಅಂಥವರ ವಿಷಯದಲ್ಲಿ ಈ ಜವಾನರು ಇಂಥದ್ದೂ ಜೋರಾಗುತ್ತಾರೆ. ತಾವೇ ಮೇಲಧಿಕಾರಿಗಳೆಂಬಂತೆ ಗರ್ವ ಬಂದು ಬಿಡುತ್ತದೆ. ಅಮಲ್ದಾರರ ಕಡೆಯಿಂದ ಬಂದ ಜವಾನ ಸುಬ್ಬಣ್ಣನನ್ನು ಕರೆದ ರೀತಿಯಲ್ಲೇ ಆ ಜಬರ್ದಸ್ತು ಎದ್ದು ಕಾಣುತ್ತಿತ್ತು. ಸುಬ್ಬಣ್ಣನನ್ನು ಕರೆದ ರೀತಿಯಲ್ಲಿಯೇ ಆ ಜಬರ್ದಸ್ತು ಎದ್ದು ಕಾಣುತ್ತಿತ್ತು. ಸುಬ್ಬಣ್ಣನವರು ಪಾರಾಯಣದಲ್ಲಿ ಮಗ್ನರಾಗಿದ್ದರು. ರಾಮಾಯಣದ ವ್ಯಕ್ತಿ ಚಿತ್ರಗಳು ಸಿನಿಮಾದಂತೆ ಕಣ್ಣೆದುರು ಬಂದು ಹೋಗುತ್ತಿದ್ದವು. ಅವರಿಗೆ ಬಾಹ್ಯ ಪ್ರಜ್ಞೆಯೇ ಇರಲಿಲ್ಲ. ಜವಾನನ ಮಾತುಗಳು ಅವರ ಕಿವಿಯ ಮೇಲೆ ಬೀಳಲಿಲ್ಲ. ಅವರು ಅವನನ್ನು ಲಕ್ಷಿಸಲಿಲ್ಲ, ಕೈಸನ್ನೆಯನ್ನು ಮಾಡಲಿಲ್ಲ. ಅವನು ಸ್ವಲ್ಪ ಹೊತ್ತು ನಿಂತಿದ್ದು ಹಿಂದಿರುಗಿ ಸಾಹೇಬರ ಬಳಿಗೆ ಹೋದವನೇ ಶೇಕದಾರರ ನಿರ್ಲಕ್ಷ್ಯ ಮನೋಭಾವ, ಉದ್ದಟತನಗಳನ್ನು ಉಪ್ಪು ಖಾರ ಹಚ್ಚಿ ವರ್ಣಿಸಿದ. ಅದನ್ನು ಕೇಳಿ ಅಮಲ್ದಾರರ ಪಿತ್ತ ಕೆರಳಿತು. ತನ್ನ ಕೈಗೆಳಗಿನ ನೌಕರನಿಗೆ ತನ್ನನ್ನು ಅವಮಾನಗೊಳಿಸುವಷ್ಟು ಧೈರ್ಯವೇ? ತನ್ನ ಅಪ್ಪಣೆಗೆ ಬೆಲೆಯೇ ಇಲ್ಲವೇ? ಆಗಲಿ, ಇವನ ಅಹಂಕಾರ ಎಷ್ಟಿದೆಯೋ ನೋಡುತ್ತೇನೆ, ಸರಿಯಾಗಿ ಬಿಸಿ ಮುಟ್ಟಿಸುತ್ತೇನೆ ಎಂದು ಯೋಚಿಸಿ ಉಗ್ರಾವತಾರವನ್ನು ತಾಳಿ ಕುಳಿತರು. ಸುಬ್ಬಣ್ಣನವರ ಪಾರಾಯಣವು ಸಕಾಲಕ್ಕೆ ಮುಗಿಯಿತು. ಮಾಮೂಲಿನಂತೆ ಪೂಜೆ ಪುನಸ್ಕಾರಗಳಾದವು. ಅವರು ರಾಮಾಯಣವನ್ನು ಮಡಿ ಬಟ್ಟೆಗಳನ್ನು ಕೃಷ್ಣಾಜೀನದಲ್ಲಿ ಕಟ್ಟಿಟ್ಟು ತಮ್ಮ ಮಾಮೂಲು ಬಟ್ಟೆಗಳನ್ನು ಹಾಕಿಕೊಂಡು ಹಿಂದಿರುಗಿ ತಮ್ಮ ಸ್ಥಳಕ್ಕೆ ಬಂದರು.
ಅಲ್ಲಿ ತಮ್ಮ ಅಧಿಕಾರಕ್ಕೆ ತಕ್ಕಂತೆ ಕೋಟು ರುಮಾಲುಗಳನ್ನು ಧರಿಸಿ ಅಮಲ್ದಾರರ ಎದುರಿಗೆ ಬಂದು ಕೈ ಮುಗಿದು ನಿಂತರು. ಅಮಲ್ದಾರರ ಉಗ್ರ ನರಸಿಂಹಾವತಾರ ಇನ್ನೂ ಇಳಿದಿರಲಿಲ್ಲ. ಅವರ ಕೋಪ ಕೇಚರಕ್ಕೇರಿತು. ಕೈ ಮುಗಿದವರ ಕಡೆ ತಿರುಗಿಯೂ ನೋಡದೆ ಏನನ್ನು ಬರೆಯುವವರಂತೆ ತಲೆ ತಗ್ಗಿಸಿಕೊಂಡು ನಟಿಸುತ್ತಿದ್ದರು. ಮುಖ ದುಮುಗುಟ್ಟುತ್ತಿತ್ತು. ಸುಬ್ಬಣ್ಣನವರಿಗೆ ಅರ್ಥವಾಯಿತು. ಕೋಪಕ್ಕೆ ಕಾರಣವೂ ತಿಳಿಯಿತು. ಅಮಲ್ದಾರಿಯ ಅಧಿಕಾರದ ಮತ್ತು ತಲೆಗೇರಿದ ಆ ಅಮಲ್ದಾರನಿಗೆ ಬ್ರಾಹ್ಮಣ ಧರ್ಮ ಕರ್ಮಗಳ ಬೆಲೆಯೇ ಗೊತ್ತಿಲ್ಲ. ಇಂತಹವರ ಕೈ ಕೆಳಗೆ ಕೆಲಸ ಮಾಡಿ ಪೂರೈಸುವುದು ಕಷ್ಟ. ಆಗಲಿ, ರಘುರಾಮನ ಚಿತ್ತಕ್ಕೆ ಬಂದಂತಾಗಲಿ ಹೀಗೆಂದುಕೊಂಡು ಸುಬ್ಬಣ್ಣನವರು ಎರಡನೆಯ ಹಂತಕ್ಕೆ ಇಳಿದು ಅಮಲ್ದಾರರಿಗೆ ಕೈ ಮುಗಿದರು. ಅವರಿಂದ ಪ್ರತಿಕ್ರಿಯೆ ಬರಲಿಲ್ಲ. ತಲೆ ಎತ್ತಿ ನೋಡಲಿಲ್ಲ. ಸುಬ್ಬಣ್ಣನವರು ಮೂರನೆಯ ತಳವಾರ ಹಂತಕ್ಕೆ ಇಳಿದು ಬಂದು ಕೈ ಮುಗಿದರು. ಪ್ರಯೋಜನವಾಗಲಿಲ್ಲ. ಸುಬ್ಬಣ್ಣನವರು ನಗುನಗುತ್ತಾ ತಮ್ಮ ಸ್ವಸ್ಥಳಕ್ಕೆ ಹಿಂದಿರುಗಿ ಅಮಲ್ದಾರ ಸಾಹೇಬರಿಗೆ ನಮಸ್ಕಾರ ಎಂದು ಗಟ್ಟಿಯಾಗಿ ಹೇಳಿ ಕೈ ಮುಗಿದರು. ಆಗ ಅಮಲ್ದಾರರು ತಲೆ ಎತ್ತಿ ಶ್ರೀಮದ್ ಗಾಂಭೀರ್ಯದಿಂದ ನೋಡುತ್ತಾ, ಏನು ಶೇಖ್ದರ್ ಸಾಹೇಬರೇ, ಐಹಿಕ ಪಾರಾಯಣಗಳು ಮುಗಿದವು, ಇಲ್ಲಿಗೆ ಬರುವಷ್ಟು ಪುರಸತ್ತಾಯಿತು ಎಂದು ಉಗ್ರವಾಗಿ ನುಡಿದರು. ಆಗ ಸುಬ್ಬಣ್ಣನವರು, ಸ್ವಾಮಿ, ಐಹಿಕ ಪಾರಾಯಣಗಳು ಶೇಕದಾರರವಲ್ಲ. ಅವು ಸರ್ಕಾರಿ ಕಾನೂನಿಗೆ ಸಂಬಂಧಪಟ್ಟವಲ್ಲ. ಅವು ನನ್ನ ಸ್ವಂತ ವೈಯಕ್ತಿಕಕ್ಕೆ ಸಂಬಂಧಪಟ್ಟವು. ಅವುಗಳನ್ನು ನಡೆಸಬಾರದೆಂದು ನಡೆಸಕೂಡದೆಂದು ಸರ್ಕಾರದ ಯಾವ ಕಾನೂನು ಹೇಳಿಲ್ಲ. ಅವನ್ನು ಕುರಿತು ಆಕ್ಷೇಪಿಸುವ ಹಕ್ಕು ನಿಮಗೇನೂ ಇಲ್ಲ. ತಾವು ಬ್ರಾಹ್ಮಣರೇ, ತಾವೇ ಈ ರೀತಿ ಮಾತನಾಡುತ್ತಿರುವುದು ತುಂಬ ಆಶ್ಚರ್ಯ. ಅದನ್ನು ಕೇಳಿ ನನಗೆ ವ್ಯಥೆಯಾಗಿದೆ. ಹೀಗೆ ಹೇಳಿದವರೇ ಸುಬ್ಬಣ್ಣನವರು ಸರಸರ ತಮ್ಮ ದಫ್ತರದಿಂದ ಬಿಳಿ ಕಾಗದವೊಂದನ್ನು ತೆಗೆದುಕೊಂಡು ಕೆಲಸಕ್ಕೆ ರಾಜೀನಾಮೆಯನ್ನು ಬರೆದು ಅಮಲ್ದಾರರ ಮುಂದಿಟ್ಟರು. ಸುಬ್ಬಣ್ಣನವರ ರಾಜೀನಾಮೆಯನ್ನು ಕಂಡು ಅಮಲ್ದಾರರಿಗೆ ದಿಗ್ಭ್ರಮೆಯಾಯಿತು. ಅವರ ಕಡೆ ಮಿಕಿ ನೋಡುತ್ತಾ ಸ್ವಲ್ಪ ಹೊತ್ತಿನ ಮೇಲೆ, ಸುಬ್ಬಣ್ಣನವರೇ, ತಾಲೂಕು ಕಚೇರಿಯಲ್ಲಿ ಎಷ್ಟೋ ಕಾಲ ಗುಮಾಸ್ತಗಿರಿ ಮಾಡಿದವರಿಗೆ ಸಿಕ್ಕಬಹುದಾದ ಸ್ವತಂತ್ರಾಧಿಕಾರ ಶೇಕದಾರರದು. ಇದು ಇನ್ನು ಎಳೆಯ ವಯಸ್ಸಿನ ನಿಮಗೆ ಆರಂಭದಲ್ಲಿಯೇ ಸಿಕ್ಕಿದೆ. ಮೇಲಾಧಿಕಾರಿಗಳ ಮನ ಮೆಚ್ಚುವಂತೆ ದಕ್ಷತೆಯಿಂದ ಕೆಲಸ ಮಾಡಿಕೊಂಡು ಹೋದರೆ ಇನ್ನು ಕೆಲವೇ ವರ್ಷಗಳಲ್ಲಿ ನೀವು ಶಿರಸ್ತೇದಾರರಾಗುತ್ತೀರಿ. ಇಂತಹ ಒಳ್ಳೆಯ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದೇ? ಇನ್ಯಾರಾದರೂ ಆಗಿದ್ದರೆ ಕ್ಷಮಾಪಣೆ ಕೇಳಿ ಗೋಗರಿಯುತ್ತಿದ್ದರು. ಆದರೆ ನೀವೇನು ಮಾಡಿದ್ದೀರಿ? ನೀವು ದೇವರ ಪೂಜೆಯಲ್ಲಿ ನಿರತರಾಗಿದ್ದಾಗ ಆಳನ್ನು ಕಳಿಸಿದ್ದು ತಪ್ಪು ಎಂದಿಟ್ಟುಕೊಳ್ಳೋಣ. ಆದರೆ ನೀವು ಪ್ರತ್ಯುತ್ತರ ಕೊಡದೆ ಉದಾಸೀನವಾಗಿ ನಡೆದುಕೊಂಡದ್ದು ಸರಿಯೇನು? ನೀವು ಶುದ್ಧ ಚರಿತ್ರರು, ದೈವ ಭಕ್ತರು, ಸದಾಚಾರ ಸಂಪನ್ನರು, ಸದ್ಬ್ರಾಹ್ಮಣರು. ಸ್ವಲ್ಪ ಸಮಾಧಾನ ತಂದುಕೊಳ್ಳಿ. ಇದೇನು ನೀವು ಮಾಡಿರುವುದು? ರಾಜೀನಾಮೆ ಏಕೆ ಕೊಟ್ಟಿದ್ದೀರಿ? ಇಷ್ಟು ಒಳ್ಳೆಯ ಕೆಲಸ ಯಾರಿಗುಂಟು, ಯಾರಿಗಿಲ್ಲ? ಇದನ್ನು ಕಳೆದುಕೊಂಡು ಮುಂದೇನು ಮಾಡುತ್ತೀರಿ? ನೀವು ಇನ್ನೂ ಚಿಕ್ಕ ವಯಸ್ಸಿನವರು, ದಕ್ಷರು, ಉನ್ನತಿಗೆ ಬರುವವರು. ದಯವಿಟ್ಟು ಆದದ್ದನ್ನು ಮರೆತು ರಾಜೀನಾಮೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳಿ ಎಂದು ಹೇಳಿದರು. ಆಗ ಸುಬ್ಬಣ್ಣನವರು, ಸ್ವಾಮಿ, ನಾನು ರಾಜೀನಾಮೆಯನ್ನು ಕೊಡುವಾಗ ಹಿಂದೂ ಮುಂದೆ ಚೆನ್ನಾಗಿಯೇ ಯೋಚಿಸಿದ್ದೇನೆ. ಖಂಡಿತವಾಗಿಯೂ ರಾಜೀನಾಮೆ ಕೊಡುತ್ತಿರುವುದು ತಮ್ಮ ಮೇಲಿನ ಕೋಪದಿಂದಲ್ಲ. ತಾವು ಅದನ್ನು ಮನಸ್ಸಿಗೆ ಇಟ್ಟುಕೊಳ್ಳಬೇಡಿ. ನನಗೆ ಈ ಸರ್ಕಾರಿ ಸೇವೆಗಿಂತಲೂ ಜಗತ್ ಪ್ರಭುವಾದ ರಾಮನ ಸೇವೆ ದೊಡ್ಡದು. ವಿಶ್ವಕ್ಕೆ ಅನ್ನದಾತನಾದ ಆ ಸ್ವಾಮಿ ನನ್ನನ್ನು ಎಂದು ಉಪವಾಸವಿರಿಸಲಾರ. ಈ ಶೇಕದಾರಿ ಹೋದ ಮಾತ್ರಕ್ಕೆ ನನ್ನ ಪಾಲಿನ ಪ್ರಪಂಚ ಮುಳುಗುವುದಿಲ್ಲ. ಶ್ರೀರಾಮನ ಕೃಪೆ ಇದ್ದರೆ ಇದಕ್ಕಿಂತಲೂ ಉತ್ತಮವಾದ ಜೀವನ ಸಾಧನೆ ನನಗೆ ಸಿಕ್ಕುತ್ತದೆ. ನನ್ನ ತಂದೆಯವರು ಶೇಕದಾರರಾಗಿದ್ದೇ ನೌಕರಿಯಿಂದ ನಿವೃತ್ತರಾದರು. ಆದರೆ ಆಗಿನ ಮಾತು ಬೇರೆ. ದೇವರು ಬ್ರಾಹ್ಮಣರ ಪೂರ್ವ ಭಕ್ತಿ ಇದ್ದ ಕಾಲ. ಈಗ ಕಾಲ ಬದಲಾಯಿಸುತ್ತಿದೆ ನೋಡಿ. ತಾವು ಬ್ರಾಹ್ಮಣರು, ಧರ್ಮ ಕರ್ಮಗಳನ್ನು ಬಲ್ಲವರು. ನಾನು ಬಾವಿಯ ಹತ್ತಿರ ಆಟವಾಡುತ್ತಿರಲಿಲ್ಲ. ನಿತ್ಯಾಯಿಕ ಪಾರಾಯಣಗಳಲ್ಲಿ ನಿರತನಾಗಿದ್ದೆ. ಅದು ನನ್ನ ನಿತ್ಯ ಕರ್ತವ್ಯ. ಅದು ತಮಗೆ ತಿಳಿಯದ್ದೇನೂ ಅಲ್ಲ. ಪಾರಾಯಣದ ಸರ್ಗಗಳ ದೀರ್ಘತ್ವ, ಹ್ರಸ್ವತ್ವಗಳನ್ನನುಸರಿಸಿ ಹೊತ್ತು ಹೆಚ್ಚು ಕಡಿಮೆ ಆಗುತ್ತದೆ. ಅದು ತಮಗೆ ತಿಳಿದಿದೆ.
ಈಗ 2 ವರ್ಷಗಳಿಂದ ತಾವು ನನ್ನ ವಿಷಯವನ್ನು ನೋಡಿ ಬಲ್ಲಿರಿ. ಅಂತಹ ತಮಗೆ ಈ ದಿನ ಸ್ವಲ್ಪ ತಡವಾದದ್ದಕ್ಕಾಗಿ ಕೋಪ ಬಂತು. ಮುಂದೆ ಯಾರಾದರೂ ಕ್ರಿಶ್ಚಿಯನ್ನರೋ ಮುಸಲ್ಮಾನರೋ ಪರಂಗಿಯವರೋ ಅಧಿಕಾರಿಗಳಾಗಿ ಬಂದರೆ ಅವರಿಗೆ ಬ್ರಾಹ್ಮಣರ ಆಚಾರ ವಿಚಾರಗಳಲ್ಲಿ ಶ್ರದ್ಧೆ ಏನಿದ್ದಿತು? ಆಗ ನನ್ನ ಪರಿಸ್ಥಿತಿ ಏನು? ದೇವರ ಸೇವೆಯನ್ನು ಕೈಬಿಡಬೇಕು ಅಥವಾ ಅಧಿಕಾರವನ್ನು ಕೈಬಿಡಬೇಕು? ಸ್ವಲ್ಪ ಕಾಲವಾಗಿ ಅಧಿಕಾರ ಅಭ್ಯಾಸವಾದ ಮೇಲೆ ಕೆಲಸ ಬಿಡುವುದು ಕಷ್ಟ. ಬೇರೆ ದಾರಿ ತೋರದೆ ಆತ್ಮ ಗೌರವವನ್ನು ಬಲಿಕೊಟ್ಟು ದೇವರ ಸೇವೆಯನ್ನು ಕೈಬಿಟ್ಟು ಕೆಲಸದಲ್ಲಿ ಮುಂದುವರಿಯಬೇಕಾಗುತ್ತದೆ. ಆದ್ದರಿಂದ ಈಗಲೇ ಈ ಕೆಲಸ ಬಿಡುವುದು ಲೇಸು. ನೀವು ಹೇಳಿದಂತೆ ನನಗಿನ್ನು ಚಿಕ್ಕ ವಯಸ್ಸು. ಒಂದಲ್ಲ ಮತ್ತೊಂದು ಮಾರ್ಗವನ್ನು ಅನುಸರಿಸಿ ಬಾಳನ್ನು ಒರೆಯಬಲ್ಲೆನೆಂಬ ವಿಶ್ವಾಸವಿದೆ. ನಿಮ್ಮಂತಹ ಹಿರಿಯರ ಆಶೀರ್ವಾದದಿಂದ ಮತ್ತು ಪ್ರಭು ರಾಮಚಂದ್ರನ ಕೃಪೆಯಿಂದ ನನಗೆ ಮುಂದೆ ಎಲ್ಲವೂ ಸುಗಮವಾಗುತ್ತದೆ. ಈ ವಿಷಯದಲ್ಲಿ ಖಂಡಿತವಾಗಿ ತಾವು ಮನಸ್ಸಿಗೆ ಕಿರಿಕಿರಿ ಪಟ್ಟುಕೊಳ್ಳಬೇಡಿ. ನನ್ನ ರಾಜೀನಾಮೆಯನ್ನು ದಯವಿಟ್ಟು ಅಂಗೀಕರಿಸಿ. ಅದು ನನಗೆ ತಾವು ಮಾಡುವ ಉಪಕಾರವೆಂದು ಭಾವಿಸುತ್ತೇನೆ ಎಂದು ಹೇಳಿದರು. ಅಮಲ್ದಾರರಿಗೆ ಸುಬ್ಬಣ್ಣನ ಪ್ರತಿಯೊಂದು ಮಾತು ನಿಜವೆನಿಸಿತು. ಹುಡುಗನ ಧೈರ್ಯ, ದಿಟ್ಟತನ, ಆತ್ಮಗೌರವಗಳು ತುಂಬ ಮೆಚ್ಚುಗೆಯಾದವು. ಆತನಿಗೆ ಹೋಲಿಸಿಕೊಂಡರೆ ತಾವು ಕೀಳೆನಿಸಿತು. ಕೇವಲ ಅಧಿಕಾರ ಸ್ಥಾನದ ಬಲದಿಂದ ತಾವು ಹಿರಿಯರು, ಅಧಿಕಾರ ಬಲವಿಲ್ಲದಿದ್ದರೆ ತಮಗೇನು ಬೆಲೆ? ಉದ್ಯೋಗವಿರುವಾಗ ರುದ್ರನಂತಿರುವನು, ಉದ್ಯೋಗ ಹೋದ ಮರುದಿನವೇ ಹಾಳೂರ ಹದ್ದು ಕಾಣಯ್ಯ ಎಂಬ ಸರ್ವಜ್ಞನ ಪದ ಅವರಿಗೆ ಜ್ಞಾಪಕಕ್ಕೆ ಬಂತು. ತನ್ನ ಎಳೆಯ ಭುಜಗಳ ಮೇಲೆ ಸಂಸಾರದ ನೊಗವನ್ನು ಹೊತ್ತು ಧೈರ್ಯದಿಂದ ಸಾಗಿಸಿಕೊಂಡು ಬಂದಿರುವ ಧೀರ, ಇನ್ನು ಮುಂದೆಯೂ ಹೆದರದೆ ಮುಂದಡಿ ಇಡುವ ಸಾಹಸಿ. ಆತನ ವಿಷಯದಲ್ಲಿ ತಾನು ನಡೆದುಕೊಂಡ ರೀತಿ ನಿಜವಾಗಿಯೂ ತಪ್ಪು. ಆಗಿದ್ದು ಹಾಗೆ ಹೋಗಿದೆ. ಅದಕ್ಕಾಗಿ ಆಗ ಚಿಂತಿಸಿ ಫಲವಿಲ್ಲ ಎಂದು ಯೋಚಿಸಿ, ಸುಬ್ಬಣ್ಣನವರೇ, ನನ್ನನ್ನು ದಯವಿಟ್ಟು ಕ್ಷಮಿಸಿ. ನಿಮ್ಮ ಮನಸ್ಸನ್ನು ನೋಯಿಸಿ ನಾನು ಪಾಪಭಾಗಿಯಾದೆ ಎಂದು ನನ್ನ ಅಂತರಾತ್ಮ ತುಡುಕುತ್ತಿದೆ. ಏನೋ ಕೆಟ್ಟಗಳಿಗೆ, ಅದನ್ನು ಮರೆತು ಬಿಡಿ. ನಿಮ್ಮ ಮಾತು ನಿಜ. ಮುಂದಿನ ದಿನಗಳು ಹೇಗೋ ಎಂತು. ಈ ಸರ್ಕಾರಿ ಚಾಕರಿಯಲ್ಲಿ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡು ಉಳುವಿನಂತೆ ಒದ್ದಾಡುವುದಕ್ಕಿಂತ ಯಾವುದಾದರೊಂದು ವೃತ್ತಿಯನ್ನು ಅವಲಂಬಿಸಿ ಸ್ವತಂತ್ರರಾಗಿ ಬಾಳುವುದು ಮೇಲು. ನಿಮ್ಮ ಪ್ರಭು ಶ್ರೀರಾಮಚಂದ್ರ ನಿಮ್ಮನ್ನು ಕಾಪಾಡುತ್ತಾನೆ. ಯೋಗ್ಯತೆಯ ದೃಷ್ಟಿಯಿಂದ ನೀವು ಹಿರಿಯರು, ಆದರೆ ವಯಸ್ಸಿನಲ್ಲಿ ಹಿರಿಯನಾದ ನಾನು ನಿಮಗೆ ಸಮಸ್ತ ಸನ್ಮಂಗಗಳು ಉಂಟಾಗಲೆಂದು ಆಶೀರ್ವದಿಸುತ್ತೇನೆ. ಇಷ್ಟು ಹೇಳುವಷ್ಟರಲ್ಲಿ ಅವರ ಗಂಟಲು ಕಟ್ಟಿ ಕಣ್ಣೀರು ಹರಿಯಿತು. ಸುಬ್ಬಣ್ಣನವರು ಅವರನ್ನು ಸಂತೈಸಿದರು. ಸರ್ಕಾರದ ಸಕಲ ಕಾಗದ ಪತ್ರಗಳನ್ನು ಅವರಿಗೆ ಒಪ್ಪಿಸಿದರು. ಅವರಿಂದ ಕ್ರಮವಾಗಿ ರಶೀತಿಯನ್ನು ಪಡೆದರು. ಅವರ ಕೋರಿಕೆಯನ್ನು ಮೀರಲಾರದೆ ಮಧ್ಯಾಹ್ನ ಅವರ ಸಹಪಂಕ್ತಿಯಲ್ಲೇ ಕುಳಿತು ಭೋಜನ ಮಾಡಿದರು. ವಿಶ್ರಾಂತಿಯ ನಂತರ ಅವರಿಂದ ಅಪ್ಪಣೆ ಪಡೆದು ಸಾಯಂಕಾಲದ ಹೊತ್ತಿಗೆ ತಳುಕಿಗೆ ಹಿಂದಿರುಗಿ ಮನೆ ಸೇರಿದರು. ಇನ್ನು ಮುಂದೆ ಶೇಕದಾರಿಕೆ ಇಲ್ಲವೆಂದು ಕೇಳಿ ಮನೆಯವರು ತುಂಬ ಪೇಚಾಡಿದರು. ಸುಬ್ಬಣ್ಣನವರು ಅಲ್ಲಿ ನಡೆದುದನ್ನೆಲ್ಲ ವಿವರವಾಗಿ ತಿಳಿಸಿ ಎಲ್ಲರನ್ನೂ ಸಮಾಧಾನಪಡಿಸಿದರು. ಮತ್ತೆ ಸ್ಟಾಫ್ ವೆಂಡರ್ಗಿರಿ, ಅರ್ಜಿ ಸಾಲದ ಪತ್ರ, ಬರವಣಿಗೆ ಆರಂಭವಾದವು. ಛತ್ರದ ಪಾರುಪತ್ಯದಾರಿಯು ಅವರ ಚಿಕ್ಕಪ್ಪನ ಹೆಸರಿನಲ್ಲಿ ಇದ್ದೇ ಇತ್ತು. ಶೇಕ್ದಾರ್ಗಿರಿಯಿಂದ ಹೋಬಳಿಯಲ್ಲಿನ ಎಲ್ಲ ಗ್ರಾಮಗಳ ಜನರ ಪರಿಚಯವಾಗಿತ್ತು. ತುಂಬ ಒಳ್ಳೆಯವರು, ಬಹಳ ಗಟ್ಟಿಗರು, ಶೇಕದಾರರಾಗಿ ವಿಶೇಷ ಅನುಭವವುಳ್ಳವರು, ಮೇಲಿನ ಅಧಿಕಾರಿಗಳನ್ನು ಬಲ್ಲವರು. ಅವರ ಹತ್ತಿರ ಹೋದರೆ ತಮ್ಮ ಕೆಲಸ ಹಾಗೆಯೇ ತೀರುತ್ತದೆ ಎಂಬ ವಿಶ್ವಾಸ ಜನರಲ್ಲಿ ಬೆಳೆದು ಹೋಗಿತ್ತು. ಜನರು ಹೆಚ್ಚು ಹೆಚ್ಚಾಗಿ ಬರಲಾರಂಭಿಸಿದರು. ಕೈ ತುಂಬ ಕೆಲಸ, ಅದಕ್ಕೆ ತಕ್ಕ ಆದಾಯ. ಶೇಕದಾರಿಯ ನಿರ್ಬಂಧವಿರಲಿಲ್ಲ. ಆದಾಯ ಅದಕ್ಕೂ ಹೆಚ್ಚಾಗಿತ್ತು. ಯಾರಿಗೂ ನೋವಿಲ್ಲ, ಯಾರಿಗೂ ಬಲಾತ್ಕಾರವಿಲ್ಲ. ಸಂತೋಷದಿಂದ, ವಿಶ್ವಾಸದಿಂದ, ಧಾರಾಳ ಮನಸ್ಸಿನಿಂದ ಜನ ಹಣದ ರೂಪದಲ್ಲಿ, ದವಸದ ರೂಪದಲ್ಲಿ ತಂದು ಮನೆಗೆ ಹಾಕುತ್ತಿದ್ದರು. 1-2 ವರ್ಷ ಕಾಲ ಯಾವ ತೊಂದರೆ ತೊಡಕುಗಳು ಇಲ್ಲದೆ ಸರಾಗವಾಗಿ ಸಂಸಾರ ನಡೆದುಕೊಂಡು ಹೋಗುತ್ತಿತ್ತು. ಈ ಅವಧಿಯೊಳಗಾಗಿ ಹಿರಿಯ ಮಗ ವೆಂಕಣ್ಣಯ್ಯ, ಹಿರಿಯ ಮಗಳು ವೆಂಕಮ್ಮ ಹುಟ್ಟಿದರು.
ತಮ್ಮ ಸೀನಯ್ಯ 5 ರೂಪಾಯಿಯ ಪರೀಕ್ಷೆ ತರಗತಿಯಲ್ಲಿ ಓದುತ್ತಿದ್ದ. ಸಣ್ಣ ಸುಬ್ಬಣ್ಣ 4ನೆಯ ತರಗತಿಯಲ್ಲಿ ಓದುತ್ತಿದ್ದ. ಮನೆ ನಂದಗೋಕುಲವಾಗಿತ್ತು. ಆಸನ ವ್ಯಸನಗಳಿಗೆ ಯಾವ ತೊಂದರೆಯೂ ಇರಲಿಲ್ಲ. ಚಿಕ್ಕಪ್ಪ ಲಿಂಗಣ್ಣನವರು ಈ ವೇಳೆಗೆ 60 ವರ್ಷಗಳ ವೃದ್ಧರಾಗಿದ್ದರು. ಮೊದಲೇ ಅಪಾಟಿ ಮಳೆ ಬಂದರೆ ಯಪಾಟಿ ಎನ್ನುವಂತೆ ಅವರು ಯಾವ ಹವ್ಯಾಸವನ್ನು ಹಚ್ಚಿಕೊಳ್ಳುತ್ತಿರಲಿಲ್ಲ. ಸದಾ ವಿನೋದ ಉಲ್ಲಾಸ. ದಿನದಲ್ಲಿ ಬಹಳ ಹೊತ್ತು ಮೊಮ್ಮಗ ವೆಂಕಣ್ಣಯ್ಯನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಮೂಗಣ್ಣ ಮೂಗೋ, ಕಣ್ಣಣ್ಣ ಕಣ್ಣೋ, ಕಿವಿಯಣ್ಣ ಕಿವಿಯೋ, ಬಾಯಣ್ಣ ಬಾಯೋ, ಕೈಯಣ್ಣ ಕೈಯೋ ಎಂದು ಅಂಗಾಂಗಗಳ ಹೆಸರು ಹೇಳಿ ಆಡುವಾಗ ಮಗು ಆಯಾ ಅಂಗಗಳ ಹೆಸರನ್ನು ಮುಟ್ಟಿ ತೋರಿಸುತ್ತಿದ್ದರೆ ಆನಂದಪಟ್ಟು ಮುದ್ದಿಸುವವರು. ಅವರ ಕುಟುಂಬಕ್ಕೆ ಇದು ಸಹನೆ ಇಲ್ಲ. ಆದರೂ ಅವರು ಏನು ಮಾಡುವಂತಿಲ್ಲ. ತಮ್ಮಲ್ಲಿಯೇ ತಾವು ಯಾರಿಗೂ ಕೇಳದಂತೆ ಗೊಣಕಿಕೊಂಡು ಸಮಾಧಾನ ಪಡಬೇಕಿತ್ತು. ಲಿಂಗಣ್ಣನವರ ಹೆಂಡತಿ ಮಾತಿಗೆ ಎಂದೂ ಕಿವಿ ಜೋಲುತ್ತಿರಲಿಲ್ಲ. ಅವರು ಅಲಿಪ್ತರು. ಅವರಿಗೆ ತಮ್ಮ ಮತ್ತು ಅಣ್ಣನ ಮಕ್ಕಳ ನಡುವೆ ಯಾವ ಭೇದವೂ ಇರಲಿಲ್ಲ. ಹಿಂದೆ ಅಣ್ಣ ಇದ್ದರೂ ಈಗ ಅವರ ಹಿರಿಯ ಮಗ ಜವಾಬ್ದಾರನಾಗಿದ್ದಾನೆ. ಆಗ ಹೇಗೋ ಈಗಲೂ ಹಾಗೆ. ತಾನು ಮಾತ್ರ ನಿಶ್ಚಿಂತ ಪುರುಷ. ಛತ್ರದ ಪಾರುಪತ್ಯೆದಾರಿಕೆ ಅವರ ಹೆಸರಿಗೆ ಕೇವಲ ನಾಮ ಮಾತ್ರವಾಗಿತ್ತು. ಚಿತ್ರಕ್ಕೆ ಬಂದವರಿಗೆ ಭತ್ಯೆ ಕೊಡುವುದು, ಅದರ ಲೆಕ್ಕಗಳನ್ನು ಬರೆದಿಡುವುದು ಇತ್ಯಾದಿ ಕೆಲಸಗಳನ್ನೆಲ್ಲ ಲಕ್ಷ್ಮೀದೇವಮ್ಮನೇ ಲೋಪವಿಲ್ಲದೆ ನಡೆಸಿಕೊಂಡು ಹೋಗುತ್ತಿದ್ದರು. ಕಾಶಿಯಿಂದ ರಾಮೇಶ್ವರಕ್ಕೆ ಕಾಲ್ನಡಿಗೆಯಿಂದ ಹೋಗುತ್ತಿದ್ದ ಗೋಸಾಯಿಗಳಲ್ಲಿ ಅನೇಕರು ನಿಜವಾದ ಸಾಧು ಸತ್ಪುರುಷರಾಗಿರುತ್ತಿದ್ದರು. ಛತ್ರದಲ್ಲಿ ಬ್ರಾಹ್ಮಣರೇ ಅಡುಗೆ ಮಾಡುತ್ತಿದ್ದರು. ಕೆಲವರು ಅಲ್ಲಿ ಊಟ ಮಾಡಲು ಒಪ್ಪುತ್ತಿರಲಿಲ್ಲ. ಅವರು ಸ್ನಾನ ಮಾಡಿ ಅಣಗಿಟ್ಟು ಮೀರಾಬಾಯಿಯ ಭಕ್ತಿಗೀತೆಗಳನ್ನೇ, ಜಯದೇವ ಗೋಸ್ವಾಮಿಯ ಗೀತಾ ಗೋವಿಂದವನ್ನು ಭಕ್ತಿಯಿಂದ ಆಡುವರು. ಕೆಲವರು ಭಗವದ್ಗೀತಾ ಪಾರಾಯಣ ಮಾಡುವರು. ತಿರಿದು ತಂದ ಬೆರಣಿಯನ್ನು ತಾಳಿ ಹಾಕಿ ಪಾರುಪತ್ಯೆಗಾರರು ಕೊಟ್ಟ ಹಿಟ್ಟಿನಿಂದ ದಪ್ಪವಾಗಿ 2-3 ರೊಟ್ಟಿಗಳನ್ನು ತಟ್ಟಿ ಬೇಯಿಸುವರು. ಬೇಳೆಯನ್ನು ಬೇಯಿಸಿ ತೊವ್ವೆ ಮಾಡಿ ಅದನ್ನು ರೊಟ್ಟಿಯನ್ನು ಯಜ್ಞೇಶ್ವರನಿಗೆ ನೈವೇದ್ಯ ಮಾಡಿ ತೃಪ್ತಿಯಾಗಿ ಊಟ ಮಾಡುವರು. ಲಕ್ಷ್ಮೀದೇವಮ್ಮ ಅವರಿಗೆ ಸಾಕಷ್ಟು ನೀಡುತ್ತಿದ್ದ ಮಜ್ಜಿಗೆಯನ್ನು ಕುಡಿದು ಆನಂದಿಸುತ್ತಿದ್ದರು. ಗೋಸ್ವಾಮಿಗಳಲ್ಲದೆ ಅನೇಕ ಬ್ರಾಹ್ಮಣ ಯಾಥಾರ್ಥಿಗಳು, ಯಾಚಕ ಬ್ರಾಹ್ಮಣರು ಬರುತ್ತಿದ್ದರು. ಅವರಲ್ಲಿ ಬಹಳ ಜನ ಛತ್ರದಲ್ಲಿಯೇ ಊಟ ಮಾಡುತ್ತಿದ್ದರು. ಅದು ಒಗ್ಗದ ನಿಷ್ಠರನ್ನು ಸುಬ್ಬಣ್ಣನವರು ತಮ್ಮ ಸ್ವಂತ ಅತಿಥಿಗಳನ್ನಾಗಿ ಆಹ್ವಾನಿಸುತ್ತಿದ್ದರು. ಕೆಲ ಕಾಲ ನಂತರ ಚಿಕ್ಕಪ್ಪ ಚಿಕ್ಕಮ್ಮಂದಿರಿಬ್ಬರು ವೈಕುಂಠವಾಸಿಗಳಾದರು. ಸುಬ್ಬಣ್ಣನವರೇ ತಮ್ಮ ಸಣ್ಣ ಸುಬ್ಬಣ್ಣನನ್ನು ಮುಂದಿಟ್ಟುಕೊಂಡು ಕರ್ಮಾಂತರಗಳನ್ನೆಲ್ಲ ಸಾಂಗವಾಗಿ ನೆರವೇರಿಸಿ ವೈಕುಂಠ ಸಮಾರಾಧನೆಯನ್ನು ಮಾಡಿದರು. ಈಗ ಸಣ್ಣ ಸುಬ್ಬಣ್ಣನ ಜವಾಬ್ದಾರಿ ತಮ್ಮ ಮೇಲೆಯೇ ಬಿದ್ದಂತಾಯಿತು. ಅದನ್ನು ಅವರು ಸಂತೋಷವಾಗಿ ವಹಿಸಿಕೊಂಡರು. ಸ್ವಂತ ತಮ್ಮ ಶ್ರೀನಿವಾಸ 5 ರೂಪಾಯಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕಾಗಿ ಚಿತ್ರದುರ್ಗದ ಹೈಸ್ಕೂಲನ್ನು ಸೇರಿದ. ಸುಬ್ಬಣ್ಣ ಚಿತ್ರದುರ್ಗಕ್ಕೆ ಹೋಗಿ ತಮ್ಮನ ವಾಸಕ್ಕೊಂದು ಸಣ್ಣ ಕೋಣೆಯನ್ನು ಗೊತ್ತು ಮಾಡಿದರು. ಊಟಕ್ಕೆ ವಾರದ ಮನೆಗಳು ಸಿಕ್ಕುವುದು ಅಷ್ಟೇನು ಕಷ್ಟವಾಗಲಿಲ್ಲ. ಸೀನಯ್ಯ ಸುಟಿಯಾದ ಹುಡುಗ, ಸಂಭಾವಿತ, ಭಯಸ್ಥ, ಮೃದುಭಾಷಿ, ಹೆಚ್ಚಿಗೆ ಯಾರ ಸಹವಾಸಕ್ಕೂ ಹೋಗುವವನಲ್ಲ. ಯಾವಾಗಲೂ ನಗುಮುಖ, ನಯವಾಗಿ ಮಿತವಾಗಿ ಮಾತನಾಡುವವನು. ತಾನಾಯಿತು ತನ್ನ ಪಾಠಗಳಾಯಿತು ಎಂಬ ಸ್ವಭಾವದವನು. ಹೀಗಾಗಿ ಅವನ ಸ್ನೇಹಿತ ವರ್ಗ ಬೆರಳ ಮೇಲೆ ಎಣಿಸುವಷ್ಟು ಮಾತ್ರ. ಅವನನ್ನು ಚಿತ್ರದುರ್ಗಕ್ಕೆ ಕಳಿಸುವ ದಿನ ತಾಯಿ ಹನುಮಕ್ಕಮ್ಮನಿಗಿಂತಲೂ ಅತ್ತಿಗೆ ಲಕ್ಷ್ಮೀದೇವಮ್ಮನಿಗೆ ಹೆಚ್ಚು ಆತಂಕ. ಆತನ ಬಟ್ಟೆ ಬರೆಗಳನ್ನೆಲ್ಲ ಚೊಕ್ಕಟವಾಗಿ ಒಗೆದು ಒಣಗಿಸಿ ಮಡಿಸಿ ಆತನ ಪುಸ್ತಕಗಳೊಂದಿಗೆ ಮಟ್ಟಸವಾಗಿ ಪೆಟ್ಟಿಗೆಯಲ್ಲಿಟ್ಟರು. 1-2 ವಾರಗಳಿಗಾಗುವಷ್ಟು ಚಕ್ಕಲಿ, ಕೋಡುಬಳೆ, ಹುರಿಯಕ್ಕಿ, ಅವಲಕ್ಕಿ, ಚಟ್ನಿ ಪುಡಿ ಮೊದಲಾದ ತಿನಿಸುಗಳನ್ನು ಮಾಡಿ ಅವನ್ನು ಓರಣವಾಗಿಟ್ಟುಕೊಳ್ಳುವಂತೆಯೂ ಮಿತವಾಗಿ ಬಳಸಿಕೊಳ್ಳುವಂತೆಯೂ ಹೇಳಿ ಕಟ್ಟಿಕೊಟ್ಟಳು. ಸುಬ್ಬಣ್ಣನವರು ತಮ್ಮನಿಗೆ ಚೆನ್ನಾಗಿ ಓದಿ ಅಭಿವೃದ್ಧಿಗೆ ಬರುವಂತೆ ಯೋಗ್ಯವಾಗಿದ್ದು ಮನೆತನದ ಗೌರವಕ್ಕೆ ಕುಂದು ಉಂಟಾಗದಂತೆ ನಡೆದುಕೊಳ್ಳಬೇಕೆಂದು ಬುದ್ಧಿ ಹೇಳಿದರು. 10 ರೂಪಾಯಿಗಳನ್ನು ತಮ್ಮನ ವೆಚ್ಚ ಮಾಡು, ಮತ್ತೆ ಮತ್ತೆ ಕಾಗದ ಬರೆ ಎಂದು ಹೇಳಿ ಕಳಿಸಿದರು.
ಧನ್ಯವಾದಗಳು.